New Hope TV, your encounter with God. ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ನಮ್ಮ ಧ್ಯಾನಕ್ಕಾಗಿ ಸಂತ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ರಿಂದ 21 ವಚನಗಳವರೆಗೆ ಓದುತ್ತೇನೆ. ಯೇಸು ಕ್ರಿಸ್ತನ ಜನನವು ಹೀಗಾಯಿತು. ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ, ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದುದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು, ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವೀದ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯು ಪವಿತ್ರಾತ್ಮನಿಂದ ಗರ್ಭಿತಳಾಗಿ ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಅಂದನು. ಯೋಸೇಫನಿಗೆ ಕ್ರಿಸ್ತನ ಜನನ ಅಥವಾ ಕ್ರಿಸ್ತ ಜಯಂತಿ ಏನಾಗಿತ್ತು? ವಾಟ್ ವಾಸ್ ಕ್ರಿಸ್ಮಸ್ ಆರ್ ದ ಬರ್ತ್ ಆಫ್ ಜೀಸಸ್ ಫಾರ್ ಜೋಸೆಫ್? ಕಳೆದ ವಾರ ಮರಿಯಳು ಹೆದರದಿದ್ದರೆ ಅವಳಿಗೆ ದಯೆ ಇಲ್ಲ. ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ಎಂಬುದಾಗಿ ನಾವು ಆಲೋಚನೆ ಮಾಡಿದೆವು. ಲಾಸ್ಟ್ ವೀಕ್ ವಿ ಒಬ್ಸರ್ವ್ಡ್ ದಟ್ ಮೇರಿ ವಾಸ್ ಅಫ್ರೇಡ್ ಬಟ್ ಹ್ಯಾಡ್ ಫೌಂಡ್ ಫೇವರ್ ಫ್ರಮ್ ಗಾಡ್, ಆಸ್ ವಿ ರೆಡ್ ಇನ್ ಲೂಕ್ 1:30. ದೇವರ ದಯೆ ಆಶೀರ್ವಾದಗಳಿಂದ ಮಾತ್ರವಲ್ಲ, ಕೇವಲ ಸಮೃದ್ಧಿ ಸಮಾಧಾನವಿದ್ದಾಗ ಮಾತ್ರವಲ್ಲ, ಬದಲಿಗೆ ಸವಾಲು, ತೊಂದರೆ, ಇಕ್ಕಟ್ಟು, ಅಡಚಣೆ, ತೊಡಕುಗಳು ಇರುವಾಗಲೂ ದೇವರ ದಯೆ ಇದೆ ಎಂಬುದಾಗಿ ಮರಿಯಳಿಗೆ ಖಾತ್ರಿಯಾಗಿತ್ತು. God's favor was upon Mary not only when everything was all right, not only when there was peace, joy and prosperity, but even when there was uncertainty, when there were obstacles, when there were dangers. Mary knew the deep meaning of God's favor. ಮರಿಯಳಂತೆ ನಾವು ದೇವರ ದಯೆ ಹೊಂದಿ ಎಲ್ಲ ಸಮಯಗಳಲ್ಲಿಯೂ ನಮ್ಮ ಜೀವನವನ್ನು ಸಾಗಿಸಬೇಕೆಂಬುದಾಗಿ ಆಲೋಚನೆ ಮಾಡಿದೆವು. ವಿ ಕನ್ಕ್ಲೂಡೆಡ್ ಸೇಯಿಂಗ್ ದಟ್ ಮೇರಿ, just like Mary, we also need the favor of God. We face challenges, difficulties, ups and downs in life, and we have to follow her model as our example. ಈಗ ಯೋಸೇಫನ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡೋಣ. ಆತನ ಭಾವನೆ ಏನಾಗಿತ್ತು? ಆತನ ಅನ್ನಿಸುವಿಕೆಗಳು ಏನಾಗಿತ್ತು? ಆತನ ಆಂತರ್ಯದಲ್ಲಿ ಏನಾಗ್ತಿತ್ತು ಈ ಸಮಯದಲ್ಲಿ ಎಂಬುದಾಗಿ. Now about Joseph, let us look at what Joseph went through in his inner being, in her mind, in his emotions at this time of the birth of Christ. ಲೂಕ 1:18 ಮರಿಯಳು ಯೋಸೇಫನಿಗೆ ನಿಶ್ಚಯ ಮಾಡಲಾಗಿದ್ದಳು, ನಿಶ್ಚಿತಾರ್ಥಳಾಗಿದ್ದಳು. ಇದು ಮದುವೆಯ ಮುನ್ನ. As we read in Luke 1:18, Joseph was engaged to Mary. This engagement would consummate in marriage. ಆದರೆ
ನಾವು ಇಲ್ಲಿ ಓದಿದೆವು, ಅವರು ಕೂಡುವುದಕ್ಕಿಂತ ಮುಂಚೆ. ಮತ್ತಾಯ 1:18. ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಬಸುರಾಗಿದ್ದದ್ದು ತಿಳಿದು ಬಂತು. ಯೋಸೇಫನು ಹೆದರಿದ್ದ. In Matthew 1:20, we read, Joseph, do not be afraid. Why was he afraid? Because before they came together, she was found with child. Therefore Joseph was afraid. And the angel says, do not be afraid. ಭಯ, ಹೆದರಿಕೆ ಎಂಬುದು ಸಾಧಾರಣವಾಗಿ ನಮ್ಮನ್ನು ಕೆಲವು ಕಾರ್ಯಗಳಿಗೆ ಅಥವಾ ಕೆಲವು ಚಟುವಟಿಕೆಗಳಿಗೆ ನಡೆಸ್ತದೆ. 19ನೇ ವಚನ ನೋಡಿ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಹೆದರಿಕೆಯಿಂದ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಹೇಗೆ ಬಿಡಬೇಕು? ಯಾರಿಗೂ ತಿಳಿಯದೆ, ಸದ್ದಿಲ್ಲದೆ. Fear invariably drives us, leads us to some action or activity, something we plan when we are always afraid. Verse 19. And her husband Joseph, being a just man and unwilling to put her to shame, resolved to divorce her. How did he want to do it? He wanted to do it quietly. He didn't want anybody to know about it. ಹೀಗೆ ಮಾಡುವುದು ಸರಿಯಾ ಯೋಸೇಫನೇ? ಹೀಗೆ ಮಾಡುವುದು ನ್ಯಾಯವ ಯೋಸೇಫನೇ ಎಂಬುದಾಗಿ ನಾವು ಕೇಳುವಾಗ 3 ಕಾರಣಗಳಿದ್ದವು. Was Joseph justified in divorcing Mary? There were 3 reasons why he did plan to do what he wanted to do. ಯೋಸೇಫನು ಮೊದಲನೇದಾಗಿ ಸಜ್ಜನನಾಗಿದ್ದ. 19ನೇ ವಚನ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು. ಅಂದರೆ ಏನು? ಸಜ್ಜನ ಅಂದರೆ ಯೋಗ್ಯವಾದ ವ್ಯಕ್ತಿ, ಗಣ್ಯ ವ್ಯಕ್ತಿ, ಬಹಳ ತೂಕವಾದ, ಬೆಲೆ ಬಾಳುವಂಥ ವ್ಯಕ್ತಿ ಆತನು ಆಗಿದ್ದ. ಸಜ್ಜನ ಮಾತ್ರ ಅಲ್ಲ, ಆತನು ಎರಡನೇದಾಗಿ ಸಭ್ಯನಾಗಿದ್ದ. ಅಂದರೆ ಏನು? ಆತನಲ್ಲಿ ಯಾವ ಕಳಂಕ ಸುಕ್ಕಿರಲಿಲ್ಲ. ಉನ್ನತವಾದ, ಶ್ರೇಷ್ಠವಾದ, ಉತ್ಕೃಷ್ಟವಾದ ಗುಣಲಕ್ಷಣಗಳಿದ್ದವು. ಸಭ್ಯನಾಗಿದ್ದ. ಮತ್ತು 3ನೇದಾಗಿ ಆತನೊಂದು ವಿವಾದಾತ್ಮಕ, ಕಾಂಟ್ರವರ್ಷಿಯಲ್, ವಿವಾದಾತ್ಮಕ ವ್ಯಕ್ತಿಯಾಗಿರಲಿಲ್ಲ. ಯಾಕೆಂದರೆ 19ನೇ ವಚನದಲ್ಲಿ ನಾವು ನೋಡ್ತೇವೆ, ಆಕೆಯನ್ನು ಬಯಲಿಗೆ ತರುವುದಕ್ಕೆ ಇಷ್ಟವಿಲ್ಲದೆ. ಅದರ ಅರ್ಥ ಏನು? ಯಾರಿಗೂ ತಿಳಿಯದಂತೆ, ನಾವೇನು ವಿಚಾರಣೆ ಮಾಡುವುದಿಲ್ಲ, ತನಿಖೆ ಮಾಡುವುದಿಲ್ಲ, ಬೇರೆ ಯಾರಿಗೂ ತಿಳಿಯಬಾರದು. ವಿವಾದಾತ್ಮಕ ವ್ಯಕ್ತಿಯಾಗಿದ್ದರೆ ಇದ್ಯಾಕೆ ಹೀಗಾಯಿತು, ಯಾರು ಮಾಡಿದ್ರು, ಹೇಗಾಯಿತು, ಇಲ್ಲ. ವಿವಾದಾತ್ಮಕ ವ್ಯಕ್ತಿ ಆತನು ಆಗಿರಲಿಲ್ಲ. ಸಜ್ಜನ, ಸಭ್ಯಸ್ಥ, ಸರಳವಾದ ವ್ಯಕ್ತಿ ಯೋಸೇಫನು. We said there were 3 reasons in what Joseph did. 1, he was a just man, verse 19, and her husband Joseph,
being a just man. What does this mean? He was a righteous man. He was an honest man. He was a good man. Righteous man, verse 19. And secondly, he was a decent man. Many just people may not be decent, but Joseph was a very decent man. He was a good man. Why do we say he was decent? Because he was unwilling to put her to shame. No. Decency was reflected in his personality. Decent man. Thirdly, he was not a controversial man. Why do we say that? He wanted to divorce her quietly. It means no need to find out. No need to inquire. I don't want to bring it to the public. No controversy. Quietly divorce her. ಅಷ್ಟೇ ಅಲ್ಲ, ಈ ಮೂರು ಮಾತ್ರ ಅಲ್ಲ, ಆಲೋಚನಾ ಪರ ವ್ಯಕ್ತಿಯಾಗಿದ್ದ ಯೋಸೇಫನು. ಆಲೋಚನಾ ಪರ ವ್ಯಕ್ತಿ. 20ನೇ ವಚನ. ಅವನು ಇದನ್ನು ಆಲೋಚಿಸುತ್ತಿರುವಾಗ ಚಿಂತನೆ ಇತ್ತು. ಆತನಿಗೆ ಅನಿಸುವಿಕೆಗಳು, ಆಲೋಚನೆ. ಈ ಆಲೋಚನೆಯ ಗುಣ ಲಕ್ಷಣ ಆತನನ್ನು ಕಟ್ಟಕಡೆಗೆ ತನ್ನ ಅಭಿಪ್ರಾಯವನ್ನು ಬದಲಾವಣೆಗೆ ನಡೆಸಿತು. ಆತನಲ್ಲಿದ್ದಂಥ ಗೊಂದಲ, ಆತನಲ್ಲಿದ್ದಂಥ ಗಲಿಬಿಲಿ, ಆತನಲ್ಲಿದ್ದಂಥ ಹೆದರಿಕೆ, ಇವುಗಳ ನಡುವೆ ದೇವರು ನಡೆಸ್ತಾನೆ. ಆಲೋಚನೆ ಮಾಡಿದ. 20ನೇ ವಚನ. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ದೇವರ ನಡೆಸುವಿಕೆ. ಎಲ್ಲಿ? ಗಲಿಬಿಲಿ, ಅಸಮಾಧಾನ, ಆಲೋಚನೆ ಮಾಡುವಾಗ. Not only these things that we read about Joseph, when there was uncertainty, when there was confusion, when there was fear. Verse 20, we read, but as he considered these things, he was thinking about these things, considered, reflecting about these things. His intentions, his plans, everything, his ideas changed when he was thinking, when he considered all these things. ಯೋಚನೆ ಮಾಡುವಾಗ ಏನಾಯಿತು? ಮೊದಲನೇದಾಗಿ ದೂತನು ಹೇಳಿದ, ಯೋಸೇಫನೇ ಅಂಜಬೇಡ, ಹೆದರಬೇಡ. ಯಾಕೆ ನನಗಿಷ್ಟು ಗಲಿಬಿಲಿ ಆಗ್ತಾ ಇದೆ? ಹೆದರಬೇಡ. ಕಾರಣವೇನು? ಎರಡನೇದಾಗಿ ಆತನು ಹೇಳ್ತಾನೆ, ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಯಾಕೆ ಹೆದರ್ತೀಯ? ದೇವರ ಕಾರ್ಯ ಎಂಬುದಾಗಿ ಹೇಳಿದ. ಓ, ಪವಿತ್ರಾತ್ಮನಿಂದ ನಂಬಲ ಸಾಧ್ಯ? ಕಾರಣ ಕೊಟ್ಟ ಅಂಜಬೇಡ ಅನ್ನೋದಕ್ಕೆ. ಮತ್ತು 21ನೇ ವಚನದಲ್ಲಿ ಇದರ ಫಲಿತಾಂಶ ಏನಾಯ್ತಂದರೆ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು, ರಕ್ಷಕ. ಇದೇ ಫಲಿತಾಂಶ.
ಏನಾಯಿತು? ಆಲೋಚನೆ ಮಾಡ್ತಿದ್ದಾಗ ನಂಬಿಕೆ ಉತ್ಪತ್ತಿ ಆಯಿತು. ಓ, ಇದು ಪವಿತ್ರಾತ್ಮನ ಕೆಲಸ, ದೇವರ ಕೆಲಸ. ಮತ್ತು ಹುಟ್ಟುವ ಮಗ ಯಾರು? ರಕ್ಷಕ. ಜನರನ್ನು ಬಿಡಿಸ್ತಾನೆ ಪಾಪಗಳಿಂದ. ಅಂಗೀಕಾರ ಮಾಡಿದ, ತೃಪ್ತಿ ಆಯಿತು, ಸ್ವೀಕಾರ ಆಯಿತು, ವಿಧೇಯತೆ, ಸಮಾಧಾನ ಆತನಿಗೆ ಬಂತು. ಹೇಗೆ ಗೊತ್ತು? 24ನೇ ವಚನ ಓದ್ತೇನೆ ನೋಡಿ. ಆಗ ಯೋಸೇಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಸ್ವೀಕಾರ, ವಿಧೇಯತೆ ಬಂತು. When he was considering, his thinking changed. Joseph was a changed man. How? First of all, he was afraid. In verse 20 we read, but he considered these things. Behold, the angel of the Lord appeared to him in a dream, saying, Joseph, son of David, do not fear. He was afraid. And that angel says, do not fear to take Mary as your, for that which is conceived in her is from the Holy Spirit. It is God's work, Holy Spirit. Don't be afraid. Unbelievable. Because God's doing accepted Joseph. Hard to believe, but he accepted. And then next, verse 21. Why do you have to believe this and not be afraid? Verse 21. She will bear a son, and you will call his name Jesus, for he will save his people from their sins. He's going to be the Savior. That's the result of your not being afraid and accepting Mary. Result. What is the result of all this? Thinking, knowing it is God's work. He's going to be a Savior. What is the result of all this? Verse 24. When Joseph woke from sleep, he did as the angel of the Lord commanded him. He took his wife home. Obedience. ಕ್ರಿಸ್ತ ಜಯಂತಿಯ ಸಮಯದಲ್ಲಿ ಮರಿಯಳ ಮತ್ತು ಯೋಸೇಫನ ನಂಬಿಕೆ ಪರೀಕ್ಷಿಸಲ್ಪಟ್ಟಿತು. ಮರಿಯಳಂದ್ಲು, ಇದು ಹೇಗೆ ಸಾಧ್ಯ? ಯೋಸೇಫನಂದ, ಹೆದರಿದ್ದೇನೆ, ಆಕೆಯನ್ನು ನಾನು ಬಿಟ್ಟು ಬಿಡ್ತೇನೆ. ಅವಮಾನ. ಇಬ್ಬರಿಗೂ ಹೆದರಿಕೆ. ಆದರೆ ಕಡೆಗೇನಾಯಿತು? ಇಬ್ಬರೂ ವಿಧೇಯರಾದರು. ಈ ಕ್ರಿಸ್ತ ಜಯಂತಿ ನಿಮಗೇನಾಗಿದೆ? ಹೆದರಿಕೆ, ಅಸ್ಪಷ್ಟತೆ, ಗೊಂದಲ, ಗಲಿಬಿಲಿ, ಕಲಹ, ಏನಾದರೂ ನಾಚಿಕೆ, ಅವಮಾನ, ನಿಂದೆ, ಪೀಡೆ ಏನಿದೆ? At Christmas, Mary's faith was tested, Joseph's faith was tested, but they believed, they obeyed. What is this Christmas for you? Do you have any fear, uncertainty, confusion? Do you have any disgrace or any shame to face, burden to bear? ಒಂದು 21 ಯೇಸು ಕ್ರಿಸ್ತನು ರಕ್ಷಕ, ನಮ್ಮನ್ನು ಬಿಡಿಸಲಿಕ್ಕೆ ಬಂದ, ರಕ್ಷಣೆ ಕೊಡಲಿಕ್ಕೆ ಬಂದ. ದಿ ಆನ್ಸರ್ ಈಸ್ 121 Matthew, Savior to deliver us. This is the message of Christmas. ಕ್ರಿಸ್ತ ಜಯಂತಿಯ ಸಂದೇಶ ಇದ್ದಂದ ರಕ್ಷಕ ನಮ್ಮೊಂದಿಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಎಂಥ ಭಾಗ್ಯ ಇದು!
ನಮ್ಮ ನಂಬಿಕೆಯ ಪರೀಕ್ಷೆಯ ಸಮಯ ಇದು. ಮರಿಯಳಿಗಾದಂತೆ ಯೋಸೇಫನಿಗಾದಂತೆ. ಆದರೆ ಅವರು ಕಡೆಗೆ ವಿಧೇಯರಾದರು. ನಮಗೂ ಇಂದು ಹೆದರಿಕೆ ಇದೆ, ಚಿಂತೆ ಇದೆ, ಭಾರಗಳಿವೆ, ದುಃಖ ಇದೆ. ಆದರೆ ಆಶ್ವಾಸನೆ ಏನು? ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ರಕ್ಷಕನೇ ನಮ್ಮನ್ನು ಕಾಪಾಡುವವನು. ಇದೇ ಆಶ್ವಾಸನೆ. ಇದನ್ನು ನಾವು ನಂಬಲಿಕ್ಕೆ ಮರಿಯಳಂತೆ ಯೋಸೇಫನಂತೆ ಸಹಾಯ ಮಾಡೆಂದು ನಮಗೋಸ್ಕರ ರಕ್ಷಕನಾಗಿ ಹುಟ್ಟಿದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ. ಆಮೆನ್.